ಸಾರಿ ಮಿಸ್, ಕ್ಷಮಿಸಿ. ಅದು ಸರಿಯಾಗಿ ನೋಡಿಲ್ಲ ಅಂತ ಅವಳನ್ನು ಸರಿಯಾಗಿ ನಿಲ್ಲಿಸಿ ಹೇಳಿದ್ರೆ ಅವನ ಮುಖ ನೋಡಿದ ಸ್ವರ ಸರಿ ಎಂದು ತಲೆ ಆಡಿಸಿ ಮುಜುಗರದಲ್ಲಿ ಅಲ್ಲಿಂದ ಸರಿದಿದ್ದಳು. ಗಿನಿ ಹಸಿರು ಬಣ್ಣದ ಉದ್ದನೆಯ ಕಾಟನ್ ಚೂಡಿದಾರದಲ್ಲಿ ಮುದ್ದಾಗಿ ಕಾಣುತ್ತಿದ್ದವಳನ್ನು ನೋಡಿ ಮೈಮರೆತ ರಾಹುಲ್ ಜೀವನದಲ್ಲಿ ಮೊದಲ ಬಾರಿಗೆ ಹೆಣ್ಣೊಂದನ್ನು ಮೆಚ್ಚಿದ್ದ. ವಾವ್, ಯಾರಿದು ಈ ಲೇಡಿ? ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾರೆ. ನೋಡಿದ್ರೆ ಹೇಳ್ಬೋದು ತುಂಬ ಸಾಧು ಸ್ವಭಾವದ ಹೆಣ್ಣು ಅನಿಸುತ್ತೆ ಅಂತ ಅಂದುಕೊಂಡವ ಹಿಂದೆ ತಿರುಗಿ ಸ್ವರ ಹೋಗುವುದನ್ನು ನೋಡಿದವನು ಕ್ಯಾಬಿನ್ ಒಳಗೆ ಬಂದಿದ್ದ. ಏ ರಾಹುಲ್, ಕಮ್, ಕಾಲ್ ಮಾಡಿ ಹೇಳಬೇಕು ತಾನೆ, ನಿನ್ನನ್ನು ವೆಲ್ಕಮ್ ಮಾಡಲು ನಾನೇ ಬರ್ತಿದ್ದೆ ಅಂತ ಹೇಳುತ್ತಾ ಎದ್ದು ನಿಂತ ಜೀವನ್ ಹೋಗಿ ತನ್ನ ಗೆಳೆಯನನ್ನು ಅಲಂಗಿಸಿದ. ಈ ಫಾರ್ಮಾಲಿಟೀಸ್ ಎಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಜೀವ? ಇವತ್ತಿನಿಂದನೇ ಆಫೀಸ್ಗೆ ಬರೋಣ ಅಂದ್ಕೊಂಡೆ. ಹಾಗೆ ನಿಮ್ಮ ಆಫೀಸ್ ತುಂಬ ಚೆನ್ನಾಗಿದೆ. ಹಾಗೆ ನೋಡಿಕೊಂಡು ಒಳಗಡೆ ಬಂದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳುತ್ತಾ ಚೇರ್ ಮೇಲೆ ಕುಳಿತುಕೊಂಡ. ಎಲ್ಲ ತಾತ ಕಟ್ಟಿ ಬೆಳೆಸಿದ್ದು. ಅನಂತರ ಅಪ್ಪ ಮುಂದುವರಿಸಿದ್ದು. ಈಗ ನಾನಿದನ್ನೆಲ್ಲ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ, ಇದರಲ್ಲಿ ನಂದೇನಿಲ್ಲ. ಎಲ್ಲ ತಾತ ಮತ್ತು ಅಪ್ಪನ ಶ್ರಮ ಇರೋದು ಇದರಲ್ಲಿ. ಇವತ್ತು ಆಫೀಸೆಲ್ಲ ನೋಡಿಕೊಂಡು ಇರು. ನಿಮಗೆ ಆಫೀಸ್ ಕೆಲಸಗಳಲ್ಲಿ ಸಹಾಯ ಮಾಡಲು ಸ್ವರ ಎನ್ನುವ ನಮ್ಮ ಆಫೀಸ್ ಎಂಪ್ಲಾಯೀಸನ್ನೇ ನೇಮಿಸಿದ್ದೇನೆ. ಶಿ ಈಸ್ ವೆರಿ ಬ್ರಿಲಿಯಂಟ್. ಅವಳು ನಿಂಗೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡ್ತಾಳೆ ಅಂತ ಹೇಳುವನು. ಲೇಡಿನ ಯಾರಾದರೂ ಜೆಂಟ್ಸ್ನ ನೇಮಕ ಮಾಡೋದಲ್ವಾ? ನನಗೆ ಹುಡುಗಿಯರ ಜೊತೆ ಅಷ್ಟೊಂದು ಕಂಫರ್ಟೇಬಲ್ ಇರಲ್ಲ ಅಂತ ಗೊತ್ತಿಲ್ವೇನೋ ನಿಂಗೆ ಅಂತ ಮುಜುಗರದಲ್ಲಿ ಹೇಳಿದವನು. ನೋಡು, ಆ ಹುಡುಗಿ ತುಂಬ ಬ್ರಿಲಿಯಂಟ್ ಇದ್ದಾಳೆ. ಇಲ್ಲಿ ಕೆಲಸ ಮಾಡಿ ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇಲ್ಲ, 1 ವರ್ಷನೋ ಎಷ್ಟೋ ಆಗಿರಬೇಕು ಅವರಿಲ್ಲಿ ಕೆಲಸಕ್ಕೆ ಸೇರಿ. ಬಟ್ ಎಲ್ಲ ವಿಷಯವನ್ನು ಅರಿದು ಕುಡ್ದಿದ್ದಾರೆ. ಹಾಗೆ ತುಂಬ ತಾಳ್ಮೆಯಿಂದ ಇರುವ ಹೆಣ್ಣು. ನಿಂಗೆ ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೆಂಟ್ಸ್ ಆಗಿದ್ದರೆ ನಿಮಗೆ ಅಷ್ಟೊಂದು ವಿಷಯಗಳಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದಕ್ಕೆ ಇವರಿಗೆ ಪ್ರತಿಯೊಂದು ವಿಷಯದ ಬಗ್ಗೆ ಗೊತ್ತು. ನೀನೇ ನೋಡ್ತೀಯಲ್ಲ, ನೀನೇ ಬಂದು ಹೇಳ್ತೀಯ ಶಿ ಈಸ್ ಇಂಟೆಲಿಜೆಂಟ್ ಅಂತ ಹೇಳಿದ ಜೀವನ್ ನಗುವನು. ಸರಿ ಆಯಿತು ಬಿಡು, 1 ತಿಂಗಳಷ್ಟೇ ಅಲ್ವಾ, ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನು ಅಂತ ಹೇಳಿದವನು ಅವನೊಂದಿಗೆ ಮಾತನಾಡುತ್ತಾ ಕುಳಿತುಕೊಂಡ. ಏನಂದ್ರು ಬಾಸ್, ಯಾಕಂತೆ ಕರೆದಿದ್ದು ಅಂತ ತನ್ನ ಪಕ್ಕದಲ್ಲಿಯೇ ಬಂದು ಕೂತ ಸ್ವರಳಲ್ಲಿ ಸಂಜನಾ ಕೇಳಿದಳು. ಯಾರೋ ಫ್ರೆಂಡ್ ಬರ್ತಾ ಇದ್ದಾರಂತೆ 1 ತಿಂಗಳು ಕೆಲಸ ಮಾಡೋಕ್ಕೆ. ಅದಕ್ಕೆ ಆಫೀಸ್ ಕೆಲಸದಲ್ಲಿ ಸಹಾಯ ಮಾಡಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಬಂದೆ ಅಂತ ಹೇಳಿದವಳು ತನ್ನ ಮುಂದಿದ್ದ ಫೈಲ್ಗಳನ್ನೆಲ್ಲ ನೋಡುತ್ತಾ ಕರೆಕ್ಷನ್ ಮಾಡುತ್ತಾ ಕುಳಿತಳು. ಸರಿ, ಹಾಂ, ಸ್ವರ ಹೇಳುವುದೇ ಮರೆತಿದ್ದೆ. ಮುಂದಿನ ವಾರ ನಾನು ಬಾಂಬೆಗೆ ಹೋಗ್ತಾ ಇದ್ದೇನೆ. 1-2 ತಿಂಗಳು ಈ ಕಡೆ ತಲೆ ಹಾಕೋಲ್ಲ. ಈಗಾಗಲೇ ಬಾಸ್ ಹತ್ತಿರ ರಜೆ ಕೇಳಿ ಆಗಿದೆ. ನಿನಗೂ ವಿಷಯ ಗೊತ್ತಲ್ಲ, ಅಮ್ಮನ ಟ್ರೀಟ್ಮೆಂಟ್ಗೆ ನಾನು ಅಲ್ಲಿ ತನಕ ಹೋಗಲೇಬೇಕು ಅಂತ ಹೇಳಿದಳು. ಒಳ್ಳೆ ಕೆಲಸ ಸಂಜು, ಚಿಕ್ಕವರಿರುವಾಗಲೇ ಎಲ್ಲವನ್ನು ಬಗೆಹರಿಸಿಕೊಳ್ಬೇಕು. ಆಂಟಿಗೆ ಏನೇ ತೊಂದರೆಯಾದರೂ ಕಾಲ್ ಮಾಡಿ ಹೇಳು. ಆಂಟಿನ ಚೆನ್ನಾಗಿ ನೋಡ್ಕೊ. ಹಾಸ್ಪಿಟಲ್ ಬಗ್ಗೆ ಎಲ್ಲ ವಿಚಾರಿಸಿದ್ಯಾ ಅಂತ ವಿಚಾರಿಸ್ತಾ ಕುಳಿತಳು. ಸಂಜನ ತಾಯಿಗೆ ಕಾಲಿನಲ್ಲಿ ಒಂದು ಗಂಟು ಬೆಳೆದಿತ್ತು. ಅದರ ಟ್ರೀಟ್ಮೆಂಟ್ ಸಲುವಾಗಿ ಅವಳು ತನ್ನಮ್ಮನ ಬಾಂಬೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ಮಧ್ಯಾಹ್ನ ಲಂಚ್ ಅವರ್ ಮುಗಿದ ನಂತರ ಎಲ್ಲರನ್ನೂ ಮೀಟಿಂಗ್ಗೆ ಕರೆದ ಜೀವನ್ ತನ್ನ ಗೆಳೆಯನನ್ನು ಪರಿಚಯಿಸಿ ಇನ್ನು ಮುಂದೆ ತಮ್ಮೊಂದಿಗೆ ವರ್ಕ್ ಮಾಡ್ತಾನೆ ಅಂತ ತಿಳಿಸಿದ. ಎಲ್ಲರೊಂದಿಗೆ ಮಾತನಾಡುತ್ತಿದ್ದ ರಾಹುಲ್ಗೆ ಮತ್ತೆ ಅದೇ ಗಿಣಿ ಹಸಿರು ಬಣ್ಣದ ಚೂಡಿದಾರ್ ಹಾಕಿದ ಹೆಣ್ಣು ಕಾಣಿಸಿದಳು. ಕ್ಷಣ ಮೈ ಮರೆತು ಅವಳ ಹತ್ತಿರ ಹೋಗಲು ನೋಡಿದಾಗ ಜೀವನ್ ಅದೇ ಹುಡುಗಿನ ಕರೆದಿದ್ದ. ರಾಹುಲ್, ನಾನು ಹೇಳಿದ್ನಲ್ಲ ಸ್ವರ ಅಂತ ಇವ್ರೆ, ನಿಮಗೆಲ್ಲ ಕೆಲಸಗಳಲ್ಲೂ ಸಹಾಯ ಮಾಡ್ತಾರೆ ಅಂತ ಇಬ್ಬರಿಗೂ ಪರಿಚಯಿಸಿದಾಗ ನಗು ಮುಖದಿಂದ ನಮಸ್ಕಾರ ಎನ್ನುವಂತೆ ಕೈ ಮುಗಿದ ಸ್ವರ ಸರಿ ಎಂದು ತಲೆ ಆಡಿಸಿ ಸಂಜನ ಜೊತೆ ಹೊರ ಹೋಗಿದ್ದಳು. ಅವಳ ಒಂದು ನಗುವಿಗೆ ತನ್ನ ಎದೆ ಹತ್ತಿರ ಕೈ ಇಟ್ಟುಕೊಂಡ ರಾಹುಲ್ ಕೊನೆಗೂ ಪ್ರೀತಿಯಲ್ಲಿ ಬಿದ್ದಿದ್ದ. ಬೆಳಿಗ್ಗೆ ಹೋದವರು ಇಷ್ಟೊತ್ತಾದರೂ ಬಂದಿಲ್ಲ. ಕಂಪನಿ ವಿಚಾರವಾಗಿ ಅಷ್ಟೊಂದು ಮಾತನಾಡುವುದಿದೆಯಾ? ವಿಷಯ ತಿಳಿದಾಗಲಿಂದ ಒಂದು ಕಡೆ ಸುಮ್ಮನೆ ನೆಮ್ಮದಿಯಾಗಿ ಕೂರೋಕ್ಕೆ ಆಗ್ತಾ ಇಲ್ಲ ಅಂತ ರೂಮ್ನಲ್ಲಿ ಕುಳಿತು ಯೋಚಿಸ್ತಿದ್ದ ಸಪ್ತ ಕಾರು ಬಂದು ನಿಂತ ಶಬ್ದ ಕೇಳಿಸಿದಾಗ ರೂಮಿಂದ ಓಡಿ ಬಂದಿದ್ದಳು. ಹಾಲ್ನಲ್ಲಿ ಮಗನಿಗಾಗಿ ಕಾಯುತ್ತಿದ್ದ ಶ್ಯಾಮಸುಂದರ್ ರಾವ್ ಹಾಗೂ ತೇಜಸ್ವಿನಿ ರಾವ್ ಅವರ ಮಗ ಬಂದ ತಕ್ಷಣ ಎದ್ದು ನಿಂತರು. ಗೊತ್ತಾಯ್ತಾ ಏನಾದರೂ ವಿಷಯ? ರೀಮಾ ಏನು ಹೇಳಿದ್ಲು ಅಂತ ಕೇಳಿದ. ಹಾ ಡ್ಯಾಡ್, ಎಲ್ಲ ಗೊತ್ತಾಗಿದೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಒಂದೇ ಇರೋದು ಬಾಕಿ. ನಿಮಗೆಲ್ಲ ವಿಷಯವನ್ನೆಲ್ಲ ಆಮೇಲೆ ಹೇಳ್ತೀನಿ, ನಾನು ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದವನು ಸಪ್ತ ಕಡೆ ನೋಡದೆ ಮೆಟ್ಟಿಲು ಹತ್ತಿ ರೂಮ್ ಒಳಗೆ ಹೋದರೆ ಮೊದಲ ಬಾರಿಗೆ ಗಂಡನ ಕಡೆಯಿಂದ ತಿರಸ್ಕಾರ ಅನುಭವಿಸಿದ ಸಪ್ತ ಅದನ್ನು ಅಷ್ಟೊಂದು ತಲೆಗೆ ಹಾಕಿಕೊಳ್ಳದೆ ಅವನಿಗಾಗಿ ಒಂದು ಜ್ಯೂಸ್ ಮಾಡಿಕೊಂಡು ರೂಮಿನೊಳಗೆ ಬರುವಳು.
ಕನ್ನಡಿ ಮುಂದೆ ನಿಂತವನಿಗೆ ಯಾಕೋ ತಪ್ಪಿಸ್ತ ಭಾವ ಕಾಡಲು ಶುರುವಾಯಿತು. ಅಗಸ್ತ್ಯನ ಮೇಲಿನ ಜಿದ್ದಿಗಾಗಿ ಸಪ್ತಾಳನ್ನು ಮೋಸ ಮಾಡಿ ಅವಳನ್ನು ತನ್ನ ಬಳಿಯೊಳಗೆ ಎಳೆದುಕೊಂಡಿದ್ದರೂ ಕೂಡ ಅವಳ ಕಡೆಯಿಂದ ನಿಜವಾದ ಪ್ರೀತಿ ಇತ್ತು ಅಲ್ವೇ? ಅದೆಲ್ಲ ಕಾಡಲು ಶುರುವಾಯಿತು ಅವನಿಗೆ. ಅರ್ಜುನ್, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಇದ್ದೀರಲ್ಲ, ಮತ್ತ್ಯಾಕೆ ಇಷ್ಟೊಂದು ಬೇಸರದಲ್ಲಿದ್ದೀರಾ? ಮಧ್ಯಾಹ್ನ ಊಟ ಮಾಡಿದ್ರಾ ಇಲ್ವಾ? ನೀ ತಗೋ ಜ್ಯೂಸ್ ಕುಡಿ ಅಂತ ಅವನ ಮುಂದೆ ಜ್ಯೂಸ್ನ ಲೋಟ ಹಿಡಿದಾಗ ಜ್ಯೂಸ್ ಲೋಟದತ್ತ ನೋಡಿದವನು ಅದನ್ನು ತೆಗೆದುಕೊಳ್ಳದೆ ಹೋಗಿ ಬೆಡ್ ಮೇಲೆ ಕುಳಿತುಕೊಂಡ. ಅರ್ಜುನ್, ನಾನು ಹೇಳಿದ್ದು ನೆನಪಿದೆ ಅಲ್ವಾ? ಉಳಿದಿರುವುದು ಒಂದೇ ದಾರಿ. ಸಪ್ತ ಮಾತ್ರ ನಿನಗೆ ಸೊಲ್ಯೂಷನ್ ಆಗಿರೋದು. ಅವಳನ್ನು ಮುಂದೆ ಇಟ್ಟರೆ ಮಾತ್ರ ಇದೆಲ್ಲ ಪರಿಹಾರ ಆಗೋದು. ನೀನು ನಿನ್ನ ಹೆಂಡತಿ ಅದು ಇದು ಅಂತ ಎಮೋಷ್ನಲ್ ಆದರೆ ನಿನ್ನ ಕನಸಿನ ಕಂಪನಿ ಕೈ ಜಾರಿ ಹೋಗುತ್ತೆ ಅಂತ ಕೊನೆಯದಾಗಿ ಹೋಗುವಾಗ ಎಚ್ಚರಿಸಿದ ರೀಮಾ ಮಾತು ನೆನಪಾಗಿತ್ತು ಅವನಿಗೆ. ಮಡದಿಯ ಕಡೆ ನೋಡಿದವ ಕಣ್ಣೀರಿನ ನಾಟಕವನ್ನು ಶುರು ಮಾಡಿದ. ಅರ್ಜುನ್, ಏನಾಯಿತು? ಯಾಕೆ ಅಳ್ತಾ ಇದೆಯಾ? ಅರ್ಜುನ್, ಇದು ನೀನಲ್ಲ, ಯಾಕೆ ಅಳ್ತಾ ಇದೆಯಾ? ಏನಾಯಿತು ಅಂತ ಗಂಡನನ್ನು ತಬ್ಬಿದ ಸಪ್ತ ಅವನ ತಲೆ ಸವರಲು ಅವಳ 2 ಕೈಗಳನ್ನು ಹಿಡಿದುಕೊಂಡವನು ಅವಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅವಳ ಮಡಿಲ ಮೇಲೆ ತಲೆ ಇಟ್ಟ. ಸಪ್ತ, ಸೋತು ಬಿಟ್ಟೆ ಸಪ್ತ. ನಾನು ತುಂಬ ಒಳ್ಳೆಯವರಿಗೆ ಈ ಕಾಲ ಅಲ್ಲ ಸಪ್ತ. ಇಲ್ಲಿ ಏನಿದ್ದರೂ ನಾವು ಕೆಟ್ಟವರಾಗಿದ್ದರೆ ಮಾತ್ರ ಗೆಲ್ಲಲು ಸಾಧ್ಯ. ನನ್ನ ಆಸೆ ಕನಸು ಎಲ್ಲ ನಾಶ ಆಗುತ್ತೆ ಸಪ್ತ. ನಾವೆಲ್ಲ ಬೀದಿಗೆ ಬೀಳ್ತೀವಿ ಅಂತ ಅವಳ ಮಡಿಲಲ್ಲಿ ತಲೆ ಇಟ್ಟು ಹಲುವನು. ವಾಟ್? ಏನು ಹೇಳ್ತಿದ್ಯಾ ಅರ್ಜುನ್? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಬೆಳಿಗ್ಗೆ ನೋಡಿದರೆ ಮಾವ ಆ ರೀತಿ ಹೇಳಿದರು, ಈಗ ನೋಡಿದರೆ ನೀನು ಈ ರೀತಿ ಹೇಳ್ತಾ ಇದ್ದೀಯಾ? ಅಂಥದ್ದು ಏನಾಗಿದೆ ಅರ್ಜುನ್? ಯಾರು ಏನು ಮಾಡಿದ್ದಾರೆ? ನಿನ್ನ ಕಂಪನಿಗೆ ಏನಾಯಿತು ಅನ್ನೋದನ್ನು ಸರಿಯಾಗಿ ಹೇಳು. ಸೊಲ್ಯೂಷನ್ ಸಿಕ್ಕಿದೆ ಅಂತ ಹೇಳಿದೆ ಅಲ್ವಾ, ಮತ್ತ್ಯಾಕೆ ಈ ಹಳು ಎಲ್ಲ ಅಂತ ಪ್ರಶ್ನಿಸಿದಳು. ನಾವು 5 ದಿನದ ಹಿಂದೆ ಟ್ರಿಪ್ ಹೋಗಿದ್ದಾಗ ಇಲ್ಲಿ ಎಲ್ಲ ಬದಲಾವಣೆ ಆಗಿದೆ ಸಪ್ತ. ನನ್ನ ಕಂಪನಿಯನ್ನು ನಾಶ ಮಾಡಲು ಅವನು ಪಣ ತೊಟ್ಟಿ ನಿಂತಿದ್ದಾನೆ. ಎಲ್ಲ ಕಡೆಯಿಂದ ನಾಶ ಮಾಡ್ತಾ ಬರ್ತಾ ಇದ್ದಾನೆ ಅವನು. ಏನು ಮಾಡಲಿ ಸಪ್ತ, ನಾನು ಬಿಕಾರಿ ಆಗಿಬಿಟ್ಟೆ ಅಂತ ಅಳುವನು. ಯಾರದು ಅರ್ಜುನ್ ನಿನ್ನ ಈ ಸ್ಥಿತಿಗೆ ತರ್ತಾ ಇರೋದು? ಅವರನ್ನು ಅಂತೂ ನಾನು ಸುಮ್ಮನೆ ಬಿಡೋಲ್ಲ. ಯಾರು ಹೇಳು ಅರ್ಜುನ್? ಯಾಕೆ ನಿನ್ನ ಮೇಲೆ ಇಷ್ಟು ದ್ವೇಷ ಅಂತ ಕೋಪದಲ್ಲಿ ಪ್ರಶ್ನಿಸುವಳು. ಇಷ್ಟಕ್ಕೆಲ್ಲ ಕಾರಣ ಅಗಸ್ತ್ಯ ಎಂದು ಅವಳ ಮಡಿಲ ಮೇಲಿಂದ ಎದ್ದು ಅವಳಿಗೆ ಬೆನ್ನು ಹಾಕಿ ನಿಂತು ಹೇಳಿದರೆ ಶಾಕ್ ಆದ ಸಪ್ತ ಕಲ್ಲಿನಂತೆ ನಿಂತು ಬಿಟ್ಟಳು. ನನಗೆ ವೀಕ್ ಆಗಿರೋ ಹೆಣ್ಣು ಮಕ್ಕಳಂದರೆ ಇಷ್ಟ ಇಲ್ಲ. ಎಲ್ಲವನ್ನು ಎದುರಿಸಿ ನಿಲ್ತೇನೆ ಅಂತ ಗಟ್ಟಿ ಗುಂಡಿಗೆಯಲ್ಲಿ ನಿಲ್ತಾರಲ್ಲ ಅಂಥ ಹೆಣ್ಣು ಮಕ್ಕಳಂದರೆ ನನಗೆ ರೆಸ್ಪೆಕ್ಟ್ ತುಂಬ ಜಾಸ್ತಿ. ಎಲ್ಲದಕ್ಕೂ ಅಳುತ್ತಾ ಮೂಳೆ ಸೇರುವ ಹೆಣ್ಣು ಮಕ್ಕಳಂದರೆ ನನಗೆ ಅಲರ್ಜಿ. ಆ ಕಣ್ಣೀರನ್ನು ಕಂಡ್ರೇ ನನಗೆ ಆಗೋಲ್ಲ. ನನ್ನ ತಾಯಿ ಅಂದರೆ ನನಗೆ ಪಂಚಪ್ರಾಣ. ನನ್ನ ತಾಯಿ ಅಂತಿರುವ ಹೆಣ್ಣೆ ನನ್ನ ಜೀವನಕ್ಕೆ ಬರಬೇಕು ಅಂತ ನಿನ್ನನ್ನು ಇಷ್ಟಪಟ್ಟಿದ್ದು. ಏನೇ ಕಷ್ಟ ಬರಲಿ ಧೈರ್ಯದೊಂದಿಗೆ ಮುನ್ನುಗ್ಗಿ ಎದುರಾಳಿಗಳನ್ನು ಮನಸ್ಸಿ ಕೇಳಬೇಕು. ಸೋತು ಮೂಲೆ ಸೇರುವುದಲ್ಲ. ಇದೆಲ್ಲ ಈ ಅಗಸ್ತ್ಯನ ಹುಡುಗಿಗೆ ಇರಬೇಕಾದ ಗುಣಲಕ್ಷಣಗಳು ಎಂದು ಹಿಂದೊಮ್ಮೆ ಅಗಸ್ತ್ಯ ಹೇಳಿದ ಮಾತುಗಳು ಸಪ್ತಾಳಿಗೆ ನೆನಪಾಯಿತು. ಅಂದರೆ ಇದನ್ನೆಲ್ಲ ನೀನು ಬೇಕು ಅಂತ ಮಾಡ್ತಾ ಇದ್ದೀಯ ಅಗಸ್ತ್ಯ? ನಾನು ನಿಮಗೆ ಸಿಗಲಿಲ್ಲ ಅಂತ ಈಗ ನನ್ನ ಗಂಡನಿಗೆ ಬಿಸ್ನೆಸ್ ಫೀಲ್ಡ್ನಲ್ಲಿ ಕಾಟ ಕೊಡಲು ಶುರು ಮಾಡಿದ್ಯಾ? ನಾವು ಸೋತು ಬಿಡ್ತೀವಿ ಹಾಗಂತ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ. ನನ್ನ ಗಂಡನ ಜೊತೆ ಇರುವುದು ನಾನು, ಈ ಸಪ್ತ. ನೀನು ಸ್ಟ್ರಾಂಗ್ ಹುಡುಗಿ ಅಂತ ಇಷ್ಟಪಟ್ಟ ಹೆಣ್ಣು. ನಾನು ಈ ಹೆಣ್ಣಿನ ದ್ವೇಷ ಹೇಗಿರುತ್ತೆ ಅಂತ ನೋಡಲು ಸಿದ್ಧನಾಗು. ಈ ಸಪ್ತ ಮೊದಲೇ ಹಠ ಅಂದರೆ ಅದಕ್ಕೆ ಬದ್ಧಳಾಗಿ ನಿಲ್ಲುವವಳು. ನಾನು ಹಠ ಮಾಡಿದರೆ ಏನಾಗುತ್ತೆ ಅಂತ ನೀನೇ ನೋಡಿದ್ಯಾ? ಇನ್ನೀಗ ನನ್ನ ಗಂಡನನ್ನು ಸೋಲಿಸ್ತಿರುವ ನಿನ್ನನ್ನು ಸುಮ್ಮನೆ ಬಿಡ್ತೀನಾ? ನಿನ್ನನ್ನು ಸೋಲಿಸದೆ ಬಿಡೋದಿಲ್ಲ ಅಗಸ್ತ್ಯ. ಇಷ್ಟು ದಿನ ನಿಮಗೆ ಎದುರಾಳಿಯಾಗಿ ಯಾರೂ ಇಲ್ಲ ಅಂತ ಇದ್ದೆ ಅಲ್ವಾ? ನೀನು ಇಷ್ಟಪಟ್ಟ ಸ್ಟ್ರಾಂಗ್ ಹುಡುಗಿ ನಿಮಗೆ ಎದುರಾಳಿಯಾಗಿ ನಿಲ್ತಾಳೆ. ಇವತ್ತಿನಿಂದ ಈ ಸಪ್ತಾಳ ಆಟ ಶುರು. ನನ್ನನ್ನು ಎದುರಿಸೋಕ್ಕೆ ರೆಡಿಯಾಗುವ ಅಗಸ್ತ್ಯ. ನೀನು ಇಷ್ಟಪಟ್ಟ ಹೆಣ್ಣೆ ನಿನಗೆ ಎದುರಾಳಿಯಾಗಿ ಬರ್ತಾ ಇದ್ದಾಳೆ. ನನ್ನ ಗಂಡನ ಕಣ್ಣೀರ ಒಂದೊಂದು ಹನಿಗೂ ಬೆಲೆ ತರಿಸ್ತಾಳೆ ಈ ಸಪ್ತ ಅಂತ ರೋಷದಲ್ಲಿ ಮನದಲ್ಲಿಯೇ ಅಂದುಕೊಂಡವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತಳು. ಚಿಂತೆ ಮಾಡಬೇಡಿ ಅರ್ಜುನ್, ಮುಂದೆ ಎಲ್ಲವನ್ನು ನಾನು ನೋಡ್ಕೊಳ್ತೀನಿ. ನೀವು ಯಾವುದಕ್ಕೂ ಕೂಡ ಹೆದರಿ ಈ ರೀತಿ ಆಗಿಲ್ಲ. ನಿಮ್ಮ ಒಳ್ಳೆತನವನ್ನು ಎಲ್ಲರೂ ಉಪಯೋಗಿಸ್ಕೊಳ್ತಾರೆ ಅರ್ಜುನ್. ಜಾಸ್ತಿ ಒಳ್ಳೆಯವರಾಗೋಕ್ಕೆ ಹೋಗಬೇಡಿ, ಏನಾಗೋಲ್ಲ. ಅಗಸ್ತ್ಯನಿಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾಳೆನೇ ಆ ರಾಕ್ಷಸನ ಹತ್ತಿರ ಹೋಗುವೆ ಅಂತ ಹೇಳಿ ಎದ್ದು ಹೋದರೆ ತನ್ನ ನಾಟಕದ ಕಣ್ಣೀರು ಒರೆಸಿಕೊಂಡ ಅರ್ಜುನ್ ವ್ಯಂಗ್ಯ ನಗುತ್ತಾ ರೀಮಾಗೆ ಕಾಲ್ ಮಾಡಿ ಪ್ಲ್ಯಾನ್ ಸಕ್ಸಸ್ ಎಂದು ಹೇಳುವನು. ಸರ್, ಇಲ್ಲೇ ಮಸಾಲ ಪದಾರ್ಥಗಳ ಮಾರ್ಕೆಟಿಂಗ್ ನಡೆಯೋದು, ಹಾಗೆ ಆ ಕಡೆ ಅದರ ಪ್ರೊಡಕ್ಷನ್ ಆಗೋದು ಅಂತ ಸ್ವರ ಅಂದು ಬೆಳಿಗ್ಗೆ
ರಾಹುಲ್ಗೆ ಆಫೀಸ್ನ ಪ್ರತಿಯೊಂದು ವಿಭಾಗದ ಬಗ್ಗೆ ವಿವರಿಸಿ ಅದರ ಕೆಲಸದ ಬಗ್ಗೆ ಹೇಳುವಳು. ನೋಡಿ ಸ್ವರ, ನನ್ನ ಸರ್ ಅಂತಲ್ಲ, ಅಷ್ಟೊಂದು ಮರ್ಯಾದೆಯಿಂದ ಕರೆಯುವುದೇನು ಬೇಡ, ಜಸ್ಟ್ ರಾಹುಲ್ ಅಂತ ಕರೆಯಿರಿ ಸಾಕು ಅಂತ ಹೇಳುವನು. ಹಾಗೆ ಆಗುತ್ತಾ ಸರ್? ನೀವು ನಮ್ಮ MD ಸರ್ ಫ್ರೆಂಡ್, ನಿಮ್ಮನ್ನು ಹೆಸರು ಹಿಡಿದು ಕರೆಯೋಕ್ಕೆ ಆಗುತ್ತಾ? ತಪ್ಪು ತಿಳ್ಕೊಳ್ಬೇಡಿ, ನನಗೆ ಈ ರೀತಿ ಹೆಸರು ಹಿಡಿದು ಕರೆಯೋಕ್ಕೆ ಆಗೋಲ್ಲ ಸರ್. ಒಂದು ರೀತಿ ಮುಜುಗರ ಆಗುತ್ತೆ, ನಾನು ನಿಮ್ಮನ್ನು ಸರ್ ಅಂತಲೇ ಕರಿತೀನಿ ಅಂತ ಹೇಳುವಳು. ಯು ಸಚ್ ಅ ಸ್ಪೆಷಲ್ ಕ್ಯಾರೆಕ್ಟರ್. ನಾವೇ ಸಲಿಗೆ ಕೊಟ್ಟವರು ನೀವು ತೆಗೆದುಕೊಳ್ಳಲು ಸಿದ್ಧ ಇಲ್ಲ. ಲೈಕ್ ಒಬ್ಬೊಬ್ಬರು ಹೇಗೆ ಎಂದರೆ ಸ್ವಲ್ಪ ಸಲಿಗೆ ಕೊಟ್ಟರೆ ತಲೆ ಮೇಲೆ ಬಂದು ಕೂತು ಬಿಡ್ತಾರೆ. ಆದರೆ ನೀವು ತುಂಬ ಡಿಫ್ರೆಂಟ್ ಇದ್ದೀರಾ. ನಾನು ಇದೇ ಮೊದಲ ಬಾರಿಗೆ ಈ ರೀತಿಯ ಗುಣ ಇರುವ ಹುಡುಗಿ ನೋಡ್ತಾ ಇರೋದು ಅಂತ ಅವ ಹೇಳಿದರೆ, ಅವನ ಮಾತಿಗೆ ಅಷ್ಟೊಂದು ಪ್ರತಿಕ್ರಿಯಿಸದ ಸ್ವರ ಮುಂದಿನ ವಿಭಾಗಗಳನ್ನು ತೋರಿಸ್ತಾ ಮುಂದೆ ಸಾಗಿದಳು. ಇವತ್ತಿಗೆ ಇಷ್ಟು ತಿಳಿದುಕೊಳ್ಳಿ ಸರ್, ನಾಳೆಯಿಂದ ನಾನು ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಹೇಳ್ತೀನಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ ಅಂತ ಹೇಳಿದವಳು ಜೀವನ್ ಕ್ಯಾಬಿನ್ ಹತ್ತಿರ ಹೋಗುವಳು. ಹೌದು, ನೋಡೋಕ್ಕೆ ಈಸಿ ಥರ ಕಾಣಿಸಿದ್ರೂ ತುಂಬ ಕೆಲಸ ಜಾಸ್ತಿ ಇದೆ. ನಿಮ್ಮಂಥ ಎಂಪ್ಲಾಯಿಗಳಿರುವುದಕ್ಕೆ ಜೀವನ್ ಇಷ್ಟು ಆರಾಮವಾಗಿ ಕೆಲಸ ನಡೆಸ್ತಿದ್ದಾನೆ ಅಂತ ಹೇಳುವನು. ಹಾಗೇನಿಲ್ಲ ಜೀವನ್ ಸರ್, ತುಂಬ ಹಾರ್ಡ್ ವರ್ಕರ್ ಅಂತ ಹೇಳಿದವಳು. ಓ ಬಂದ್ರಾ ಇಬ್ರು? ಮತ್ತೆ ರಾಹುಲ್ ಹೇಗೆ ಅನಿಸಿತು ಆಫೀಸ್? ನಮ್ಮ ಸ್ವರ ಮೇಡಮ್ ನಿಮಗೆಲ್ಲ ತೋರಿಸಿಕೊಟ್ರಾ ಅಂತ ಚೇರ್ ಮೇಲಿಂದ ಎದ್ದೇಳುತ್ತಾ ಜೀವನ್ ಹೆಗ್ಡೆ ಕೇಳುವನು. ಹಾಂ, ನೀನು ಹೇಳಿದಾಗೆ ತುಂಬ ಸಖತ್ ಬ್ರಿಲಿಯಂಟ್ ಇದ್ದಾರೆ. ಇಲ್ಲಿ ಕೆಲಸ ಮಾಡಿರುವುದು ಕೆಲವೇ ತಿಂಗಳ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ತುಂಬ ವರ್ಷದಿಂದ ಕೆಲಸ ಮಾಡ್ತಿರುವವರಾಗೆ ಎಲ್ಲದರ ಬಗ್ಗೆ ತಿಳಿದುಕೊಂಡಿದ್ದಾರೆ. ಕೆಲಸದಲ್ಲಿ ತುಂಬ ನಿಷ್ಠೆ ಇದೆ ಅವರಿಗೆ ಅಂತ ರಾಹುಲ್ ಸ್ವರ ಕಡೆ ಅಭಿಮಾನದಿಂದ ನೋಡುತ್ತಾ ಹೇಳಿದನು. ನಾನು ಅದಕ್ಕೆ ನಿಮಗೆ ಗೈಡೆನ್ಸ್ಗೆ ಇರಲಿ ಅಂತ ಸ್ವರ ಮೇಡಮ್ನ ಸೆಲೆಕ್ಟ್ ಮಾಡಿದ್ದು. ಸ್ವರ ಮೇಡಮ್, ನೀವು ನಿಮ್ಮ ವರ್ಕ್ ಮುಂದುವರಿಸಿ ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ. ಸ್ವರ ಅಲ್ಲಿಂದ ಹೊರ ಹೋಗಿದ್ದಳು. ಏನು ಸ್ವರ ಮೇಡಮ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇರುವಾಗಿದೆ ತಮಗೆ ಅಂತ ಗೆಳೆಯನ ಮನಸ್ಸು ಅರ್ಥ ಆದಂತೆ ಜೀವನ್ ಕೇಳುವನು. ಹಾಂ, ಹಾಗೇನಿಲ್ಲ ಮಾರಯ್ಯ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸಿತ್ತು ಎಂದು ಹೇಳಿ ತಲೆ ತಗ್ಗಿಸಿ ನಗುವನು. ಜಾಸ್ತಿ ಕನಸು ಕಾಣಲು ಹೋಗಬೇಡ, ಅವರು ಸಂತೂರ್ ಮಮ್ಮಿ ಎಂದು ಗಂಭೀರವಾಗಿ ಹೇಳಿದ. ವಾಟ್, ಸಂತೂರ್ ಮಮ್ಮಿನ ಎಂದು ಕೂಗಿದ ರಾಹುಲ್ ಆಶ್ಚರ್ಯ ವ್ಯಕ್ತಪಡಿಸಿದ. ಪೂಜಾ, ಇವತ್ತೇನು ಶಾಸ್ತ್ರಿಗಳು ಇನ್ನೂ ಬಂದಿಲ್ಲ? ಸಮಯ 8 ಗಂಟೆ ಮೇಲಾಗಿದೆ. ತಾಯಿಗೆ ಇನ್ನೂ ಪೂಜೆ ಆಗಿಲ್ಲ. ಯಾವತ್ತೂ ಶಾಸ್ತ್ರಗಳು ಇಷ್ಟೊಂದು ತಡ ಮಾಡಿರಲಿಲ್ವಲ್ಲ. ಅವರಿಗೆ ಕಾಲ್ ಮಾಡಿ ಕೇಳು ಇವತ್ತು ಬರ್ತಾರಾ ಇಲ್ವಾ ಎಂದು ಅಂತ ನೀಲಾಂಬರಿ ಅವರು ಹಿಂದಿನಂತೆ ಪೂಜಾ ಕೈಯಲ್ಲಿ ಸ್ನಾನ ಮಾಡಲು ಸಹಾಯ ಮಾಡಿಸಿಕೊಂಡು ರೆಡಿಯಾಗಿ ಇನ್ನು ಮನೆ ದೇವರ ಪೂಜೆ ಆಗಿರದ ಕಾರಣ ಗಾಬರಿಯಲ್ಲಿ ಕೇಳುವಳು. ನೀಲಾಂಬರಿ ಹೆಗಡೆಯವರು ಕಾಳಿ ಮಾತೆಯ ಆರಾಧಕರು. ರೌದ್ರ ರೂಪದ ಪಾರ್ವತಿ ದೇವಿಯು ನೀಲಾಂಬರಿ ಹೆಗಡೆಯವರ ಕುಲದೇವತೆ. ಆ ತಾಯಿಯನ್ನು ತಲತಲಾಂತರದಿಂದ ಪೂಜಿಸಿಕೊಂಡು ಬಂದಿರುವ ಕುಟುಂಬಕ್ಕೆ ಸೇರಿದ ಹೆಣ್ಣು ನೀಲಾಂಬರಿ ಅವರು. ಕಾಳಿ ಮಾತೆಯ ಕೃಪಾಕಟಾಕ್ಷದಿಂದಲೇ ಇಂದಿಗೂ ಹೆಗಡೆ ಮನೆಯವರು ಸಕಲ ವೈಭೋಗ ಸಂತೋಷದಿಂದ ಇರುವುದು. ಕಾಳಿ ಸ್ವರೂಪದ ಮಾತೆಯ ಕೋಪವನ್ನು ಯಾರಿಂದಲೂ ತಡೆಯೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪೂಜೆಗೆ 1 ನಿಮಿಷ ಲೇಟಾದರೂ ಸಹ ನೀಲಾಂಬರಿ ಕಡೆ ಅವರು ಚಡಪಡಿಸಲು ಶುರು ಮಾಡುತ್ತಾರೆ. 2 ಬಾರಿ ಆದ ತಪ್ಪಿನಿಂದ ಇಲ್ಲಿನವರೆಗೆ ನೀಲಾಂಬರಿ ಕಡೆ ಹಾಗೂ ಅಗಸ್ತ್ಯ ಸಾಕಷ್ಟು ಅನುಭವಿಸಿದ್ದಾರೆ. ಹಾಗಾಗಿ ಕಾಳಿ ಮಾತೆಯನ್ನು ಆರಾಧಿಸುವ ಕ್ಷಣವನ್ನು ಒಂದು ಸಲ ಬಿಡುವುದಿಲ್ಲ ಅವರು. ಮೊದಲು ಅವರು ಅವರ ಕಾಲು ಸರಿ ಇದ್ದಾಗ ಪ್ರತಿದಿನ ಬೆಳಿಗ್ಗೆ ಅವರೇ ಕಾಳಿ ಮಾತೆಗೆ ಪೂಜೆ ಮಾಡುತ್ತಿದ್ದದ್ದು. ನಂತರ ಅವರಿಗೆ ವೀಲ್ ಚೇರ್ ಮೇಲೆ ಇರಬೇಕಾದ ಪರಿಸ್ಥಿತಿ ಬಂದ ನಂತರ ಅಗಸ್ತ್ಯ ಕಾಳಿ ಮಾತೆಯನ್ನು ಪೂಜಿಸುತ್ತಿದ್ದ. ಆದರೆ ಅದೊಂದು ದಿನ ಮಾಡಿದ ತಪ್ಪಿನಿಂದ ಅವರು ಸಹ 1 ವರ್ಷಗಳ ಕಾಲ ಕೋಮದಲ್ಲಿದ್ದ. ಈ ಸಮಯದಲ್ಲಿ ಕಾಳಿ ಮಾತೆಯ ಪೂಜೆಗೆ ಎಂದೇ ಅರ್ಚಕರನ್ನು ನೀಲಾಂಬರಿ ಅವರು ನೇಮಿಸಿದ್ದರು. ಅವರೇ ಬಂದು ದಿನ ಕಾಳಿ ಮಾತೆಯ ಪೂಜೆ ಮಾಡಿ ಹೋಗುತ್ತಿದ್ದರು. ಆದರೆ ಇಂದು ಆ ಅರ್ಚಕರು ಬರುವುದು ಲೇಟ್ ಆಗಿತ್ತು. ಕ್ಷಮಿಸಿ ಅಮ್ಮ, ಅದು ಬರುವಾಗ ಸಣ್ಣದಾಗಿ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಇವತ್ತು ಬರುವುದು ಲೇಟ್ ಆಯಿತು. ನಾನೀಗ ಪೂಜೆ ಮಾಡಿಬಿಡ್ತೇನೆ ಅಂತ ಬರುತ್ತಲೇ ಗಾಬರಿಯಲ್ಲಿ ಹೇಳಿದ ಅರ್ಚಕರು ದೇವರ ಕೋಣೆಗೆ ಹೋದವರು ಕಾಳಿ ಮಾತೆಯ ಪೂಜೆಗೆ ಎಲ್ಲವನ್ನು ತಯಾರಿ ಮಾಡಿಕೊಂಡು ನೀಲಾಂಬರಿ ಹೆಗಡೆಯವರಿಗೆ ಪೂಜೆಗೆ ಬರಲು ತಿಳಿಸಿದರು. ತಕ್ಷಣ ಮಗನಿಗೆ ಬರಲು ಹೇಳಿದ ನೀಲಾಂಬರಿ ಹೆಗಡೆಯವರು ಪೂಜಾಳ ಸಹಾಯದಿಂದ ವೀಲ್ಚೇರ್ನಲ್ಲಿ ಬಂದು ದೇವರ ಕೋಣೆಯ ಮುಂದೆ ನಿಂತುಕೊಂಡರು. ಎಂದಿನಂತೆ ಜಿಮ್ನಲ್ಲಿ ತನ್ನ ವರ್ಕೌಟ್ ಮುಗಿಸಿ ನಿತ್ಯ ಕರ್ಮಗಳನ್ನು ಮುಗಿಸಿ ಆಫೀಸ್ಗೆ ಹೋಗಲು ರೆಡಿಯಾಗಿದ್ದ ಅಗಸ್ತ್ಯ ತಾಯಿಯಿಂದ ಕರೆ ಬರುತ್ತಿದ್ದಾಗೆ ಹೊರಟು ಬಂದಿದ್ದ. ದೇವಿಗೆ ಮಾಲೆ ಅರ್ಪಿಸಿದ ಅರ್ಚಕರು ಮಹಾಮಂಗಳಾರತಿ ಮಾಡಲು ದೀಪ ಬೆಳಗಿಸಲು ಅದು ಬೆಳಗುತ್ತಿರಲಿಲ್ಲ. ಏನಾದರೂ ಆಗಿ ದೀಪ ಆರಿ ಹೋಗುತ್ತಿತ್ತು. 1-2 ಬಾರಿ ಇದೇ ರೀತಿಯಾದಾಗ ಗಾಬರಿಗೊಂಡ ಅರ್ಚಕರು ನೀಲಾಂಬರಿ ಅವರ ಕಡೆ ನೋಡಿದರೆ ದೇವರ ಕೋಣೆ ಮುಂಭಾಗದಲ್ಲಿ ಕೂತಿದ್ದ ನೀಲಾಂಬರಿ ಹೆಗಡೆಯವರು
ಆತಂಕದಲ್ಲಿ ಕೈ ಮುಗಿದು ದೇವಿಯ ಜಪ ಮಾಡುತ್ತಾ ಕಣ್ಣು ಮುಚ್ಚಿದರು. ಲಿಫ್ಟ್ ಮೂಲಕ ಹೊರಬಂದ ಅಗಸ್ತ್ಯ ತಾಯಿ ಆಶೀರ್ವಾದ ಪಡೆದು ಅವರ ಪಕ್ಕದಲ್ಲಿ ಕೈ ಮುಗಿದು ನಿಂತುಕೊಂಡ. ಮತ್ತೆರಡು ಬಾರಿ ದೀಪ ಹಚ್ಚದೆ ಆರಿ ಹೋಗಿದ್ದನ್ನು ಗಮನಿಸಿದ ಅರ್ಚಕರು ಆತಂಕದಲ್ಲಿಯೇ ಹೊರಬಂದರು. ಅಮ್ಮ, ದೇವಿ ಯಾಕೋ ಮುನಿಸಿಕೊಂಡಿದ್ದಾಳೆ ಅನಿಸುತ್ತೆ. ನಮ್ಮ ಭಕ್ತಿಗೆ ಆಕೆ ಕಣ್ಣು ಬಿಡ್ತಿಲ್ಲ. ಯಾತಕ್ಕೂ ಒಮ್ಮೆ ನಿಮ್ಮ ಕುಲಗುರುಗಳಿಗೆ ವಿಷಯ ತಿಳಿಸಿ ಅಂತ ಅರ್ಚಕರು ಹೇಳುವರು. ಏನಾಯಿತು? ಇವತ್ತು ಪೂಜೆ ತಡವಾಗಿ ಆಗುತ್ತಿದೆ. ಅಲ್ಲಿ ನೋಡಿದರೆ ಆರತಿಗೆ ದೀಪ ಹಚ್ಚುತ್ತಿಲ್ಲ. ಏನಾಗ್ತಾ ಇದೆ ಅಂತ ಅಗಸ್ತ್ಯ ಗೊಂದಲದಲ್ಲಿ ಕೇಳುವನು. ಅದು ನಮಗೂ ಗೊತ್ತಾಗ್ತಾ ಇಲ್ಲ ಚಿನ್ನು. ಗುರುಗಳಿಗೆ ಕಾಲ್ ಮಾಡಿ ಕೊಡು ಬೇಗ ಅಂತ ಗಾಬರಿಯಲ್ಲಿ ಕೇಳಿದಾಗ ಕಣ್ತೇಳಿಸಿದ ಅಗಸ್ತ್ಯ ತನ್ನ ಫೋನ್ನಲ್ಲಿ ಸೇವ್ ಆಗಿದ್ದ ಪಿಟೀಲು ಎನ್ನುವ ನಂಬರಿಗೆ ಕಾಲ್ ಮಾಡಿ ತಾಯಿಯ ಕೈಗೆ ಫೋನ್ ಕೊಟ್ಟ. ಜೈ ಖಾಲಿ ಮಾತೆ, ನೀಲಾಂಬರಿ ಹೆಗಡೆಯವರ ಸುಪುತ್ರ ನಮಗೆ ಕರೆ ಮಾಡಿರುವ ಉದ್ದೇಶವೇನು? ಇದಂತೂ ಬಹಳ ಆಶ್ಚರ್ಯವಾಗುತ್ತಿದೆಯಲ್ಲ ಎಂದು ಅತ್ತ ಕಡೆಯಿಂದ ಸಾತ್ವಿಕ ಧ್ವನಿ ಎಂದು ಕೇಳಿಸಿತು. ನಮಸ್ತೆ ಗುರುಗಳೇ, ನಾನು ನೀಲಾಂಬರಿ ಮಾತನಾಡ್ತಾ ಇರೋದು. ಅದಿವತ್ತು ದೇವಿಗೆ ಪೂಜೆ ನಡೆಯುವುದು ಒಂದು 5 ನಿಮಿಷ ತಡವಾಯಿತು. ಯಾಕೋ ಮಂಗಳಾರತಿಗೆ ದೀಪ ಹಚ್ಚಲು ಆಗ್ತಾನೇ ಇಲ್ಲ. ದೀಪ ಆರಿ ಹೋಗುತ್ತಿದೆ. ಏನಾದರೂ ತೊಂದರೆ ಇದೆಯಾ ಎಂದು ಕೇಳುವರು. ಓ ನೀಲಾಂಬರಿ, ನಿನ್ನ ಮಗ ಅಂತ ಅಂದ್ಕೊಂಡೆ. ಏನೋ ಹೇಳಿದೆ ಬಿಡು. ದೀಪ ಹಾರಿ ಹೋಗ್ತಿದೆಯಾ? ದೀಪ ಹಚ್ಚಬೇಕಾಗಿರುವ ಹೆಣ್ಣು ಹೊರಗಿರಬೇಕಾದರೆ ಮನೆಯ ದೀಪ ಹೇಗೆ ಹಚ್ಚಿಕೊಳ್ಳುತ್ತದೆ ಎಂದು ನಗುತ್ತಾ ಹೇಳಿದರೆ ನೀಲಾಂಬರಿ ಅವರಿಗೆ ಅವರ ಮಾತಿನ ಅರ್ಥ ಆಗಲಿಲ್ಲ. ಏನು ಹೇಳ್ತಾ ಇದ್ದೀರಾ ಗುರುಗಳೇ? ಅಂದರೆ ಅಗಸ್ತ್ಯನಿಗೆ ಮದುವೆ ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀವು ಅಂತ ಬೇರೆಯದೇ ಅರ್ಥ ತಿಳಿದುಕೊಂಡು ಕೇಳಿದರು. ಈಗ ವಿಷಯಕ್ಕೆ ಬಂದೆ ನೋಡು. ಈ ಒಂದು ಕಾರ್ಯ ಮಾತ್ರ ಆಗಲೇಬೇಕು. ಆದರೆ ಅದು ತಡವಾಗ್ತಲೇ ಇದೆ. ಅದಕ್ಕೆ ತಾಯಿ ಮುನಿಸಿಕೊಂಡಿದ್ದಾಳೆ ನಿಮ್ಮ ಮೇಲೆ. ಒಂದು ಕೆಲಸ ಮಾಡಿ, ನಾಳೆ ದೇವಸ್ಥಾನದಲ್ಲಿ ಒಂದು ಹೋಮ ನಡೆಸೋಣ. ಇವತ್ತು ಅಗಸ್ತ್ಯನ ಜಾತಕ ನೋಡಿದ್ದೆ. ಯಾಕೋ ಒಂದು ಕಂಟಕ ಇದೆ ಅನಿಸುತ್ತೆ. ಇಲ್ಲೆಲ್ಲ ತಯಾರಿ ಮಾಡಿಕೊಳ್ಳುತ್ತೇವೆ. ನೀವು ಅಗಸ್ತ್ಯನ ಕರ್ಕೊಂಡು ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಏನಂತೆ ಅವರದ್ದು? ಮತ್ತೆ ಪೂಜೆ ಮಾಡ್ತಾರೆ ಹೋಗ್ಬೇಕಂತ ಎಂದು ಅಗಸ್ತ್ಯ ಕೋಪದಲ್ಲಿ ಕೇಳಿದರೆ ನೀಲಾಂಬರಿ ಹೆಗಡೆ ಅವರು ಹೌದೆಂದು ತಲೆ ಆಡಿಸಿದರು. ಮಾಮ್, ನೀನಂತೂ ಅವಯ್ಯನ ಮಾತು ಕೇಳುವುದನ್ನು ನಿಲ್ಲಿಸಲ್ಲ. ನಿನ್ಮೇಲಿರುವ ಗೌರವಕ್ಕೆ ನಾನು ನಿನ್ನ ದೇವಿಯನ್ನು ಪೂಜಿಸ್ತಿರೋದು. ಆದರೆ ಈ ನಿನ್ನ ದೇವಿ ನನಗೂ ಏನೂ ಮಾಡಿಲ್ಲ, ನಿನಗೂ ಏನೂ ಮಾಡಿಲ್ಲ. ನಮ್ಮಿಬ್ಬರನ್ನು ಅನಾಥರಾಗಿ ಮಾಡಿ ಆಟ ಆಡ್ತಾ ಇದ್ದಾಳೆ ಅಷ್ಟೇ. ಈ ದೇವಿಯನ್ನು ಪೂಜಿಸಿಕೊಂಡು ಬಂದಿದೆಯಲ್ಲ, ಏನು ಉಪಯೋಗ ಆಗಿದೆ? ಬಿಸ್ನೆಸ್ ಫೀಲ್ಡ್ನಲ್ಲಿ ಟಾಪ್ನಲ್ಲಿರೋದಕ್ಕೆ ಆ ದೇವಿ ಕಾರಣ ಎಂದು ಮಾತ್ರ ಹೇಳಬೇಡಿ. ಅದು ನಿಮ್ಮ ಪರಿಶ್ರಮದಿಂದ ಬಂದಿರೋದು. ಈ ನಿನ್ನ ದೇವಿ ಏನು ಮಾಡಿಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದವನು ಹೋಗಿ ಸೋಫಾ ಮೇಲೆ ಕುಳಿತುಕೊಂಡ್ರೆ ಅವನ ಕಡೆ ದುರುಗಟ್ಟಿ ನೋಡಿದ ನೀಲಾಂಬರಿ ಹೆಗ್ಡೆಯವರು ದೇವರ ಕೋಣೆಯಲ್ಲಿದ್ದ ಕಾಳಿಮಾತೆಯ ಮೂರ್ತಿಯತ್ತ ನೋಡಿ ಕೈಮುಗಿದು ತಪ್ಪಾಯಿತು ಎನ್ನುವಂತೆ ಬೇಡಿಕೊಂಡವರು ತನ್ನ ನೋಡಿಕೊಳ್ಳುವ ನರ್ಸ್ ಪೂಜಾಗೆ ಅಗಸ್ತ್ಯನತ್ತ ಕರೆದುಕೊಂಡು ಹೋಗಲು ಹೇಳಿದರು. ಆಕೆ ವೀಲ್ ಚೇರ್ ತಳ್ಳಿಕೊಂಡು ಸೋಫಾ ಹತ್ತಿರ ತಂದು ಬಿಟ್ಟು ದೂರ ಹೋಗಿ ನಿಂತಳು. ಹೇ, ಏನೋ ಹೇಳಿದ್ದು ನೀನು? ದೇವರಿಗೆ ಮರ್ಯಾದೆ ಇಲ್ಲದೆ ಮಾತನಾಡ್ತೀಯ? ಏಟು ಕೊಡ್ತೀನಿ ನಿಂಗೆ. ತಪ್ಪಾಯಿತು, ಕ್ಷಮಿಸಿ ಅಂತ ದೇವಿ ಹತ್ರ ಕೇಳು. ಹೋಗುವಂತೆ ಜೋರಾಗಿ ಹೇಳುವರು. ಮಾಮ್, ಕೂಲ್ ಆಗು, ಟೆನ್ಷನ್ ಮಾಡಬೇಡ. ಯಾಕೆ ಹೀಗೆ ಆತಂಕ ಮಾಡ್ತೀಯ ಅಂತ ಹೇಳಿದ ಅಗಸ್ತ್ಯ ಎದುರು ಬಿಡುತ್ತಿದ್ದ ತಾಯಿಗೆ ನೀರು ಕೊಡಿಸಿದ. ನಾನು ಟೆನ್ಷನ್ ಆಗಬಾರ್ದು ಅಂದರೆ ನೀನು ನಾಳೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕು. ಮಾತು ಕೊಡು ಎಂದು ಗಂಭೀರವಾಗಿ ಹೇಳಿದರು. ಆಯಿತು, ಓಕೆ ಬರ್ತೀನಿ. ನೀನು ಹೇಳಿದ್ದಕ್ಕೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ನಾ? ಇಲ್ಲ ತಾನೆ? ಯಾಕೆ ಇಷ್ಟೊಂದು ಗಾಬರಿ ಪಡ್ತಿದ್ಯಾ ನೀನು? ಕೂಲ್ ಮಾಮ್ ಎಂದು ಹೇಳಿ ಕೆಲಸದವರ ಕಡೆಗೆ ನೋಡಿದಾಗ ಅವರು ತಿಂಡಿ ಪ್ಲೇಟ್ ಹಿಡಿದು ತಂದು ಅಗಸ್ತ್ಯನ ಮುಂದೆ ಹಿಡಿದರು. ಈಗ ಗುಡ್ ಗರ್ಲ್ ಥರ ತಿಂಡಿ ಮಾಡು. ಎಲ್ಲಿ ಆಹನು ಎನ್ನುತ್ತಾ ಹೇಳುತ್ತಾ ತಾಯಿಗೆ ತಿಂಡಿ ತಿನ್ನಿಸಿ ಟ್ಯಾಬ್ಲೆಟ್ಸ್ ನುಂಗಿಸಿ ಅವರನ್ನು ರೂಮ್ಗೆ ಬಿಟ್ಟು ಹೊರಬಂದಾಗ ವಾಸುಕಿ ಆ್ಯಂಡ್ ಟೀಮ್ ಅವನಿಗಾಗಿ ಕಾಯುತ್ತಿದ್ದರು. ವಾಸು ಗುರುಗಳ ಜೊತೆ ಮಾತಾಡಿ ನಾಳೆಗೆ ವ್ಯವಸ್ಥೆ ಮಾಡು ಅಂತ ಹೇಳಿ ಕಾರ್ ಒಳಗೆ ಕೂತರೆ ಸರಿ ಎಂದು ತಲೆ ಆಡಿಸಿದ. ವಾಸುಕಿ ಕಾರ್ ಡ್ರೈವ್ ಮಾಡಿಕೊಂಡು ಆಫೀಸ್ನತ್ತ ಹೋಗುವನು. ಅವರ ಹಿಂದೆಯೇ 2 ಕಾರ್ನಲ್ಲಿ ಬಾಡಿಗಾರ್ಡ್ಸ್ ಹೋಗುವರು. ಕತೆ ಮುಂದುವರಿಯುತ್ತದೆ.